ಸಾಕ್ಷಿಗಳಾಗಿ ಜೀವಿಸಿದಂತ ದೇವ ಭಕ್ತರ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿರುವಾಗ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಆಡುವಂತ ಪ್ರತಿಯೊಂದು ಮಾತುಗಳು ನಿಮಗೆ ಮಹಿಮೆಯನ್ನು ತರಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಲು ಕೂಡಿರುವಂತ ನಿಮ್ಮೆಲ್ಲರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ನಾವು ಕಳೆದ ದಿನಗಳಿಂದ ಕ್ರಿಸ್ತನಿಗಾಗಿ ತಮ್ಮ ಜೀವಿತಗಳನ್ನ ಅರ್ಪಿಸಿ ಸೇವೆಗಾಗಿ, ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ತಮ್ಮ ಜೀವನವನ್ನೇ ದೇವರಿಗಾಗಿ ಅರ್ಪಿಸಿ ಸೇವೆ ಮಾಡಿದಂತ ದೇವ ಭಕ್ತರ ಕುರಿತಾಗಿ, ಮಿಷನರಿಗಳ ಕುರಿತಾಗಿ, ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದಂತ ಶಿಷ್ಯರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದೀವಿ. ಅನೇಕ ಸಮಯದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ, ಅಂದ್ರೆ ವೇದ ವಾಚನಗಳಿಗೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ನಾವು ಧ್ಯಾನಿಸುತ್ತಾ ಅದರ ಜೊತೆಗೆ ಕ್ರಿಸ್ತನ ಸೇವೆಗಾಗಿ, ಯೇಸು ಕ್ರಿಸ್ತನ ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ ತಮ್ಮ ಜೀವಿತವನ್ನೇ ದೇವರಿಗೆ ಅರ್ಪಿಸಿ ದೇವರಿಗಾಗಿ ಶ್ರೇಷ್ಠ ಹೋರಾಟಗಳನ್ನ ನಡೆಸಿದಂತ ಅನೇಕ ಜನ ದೇವ ಮನುಷ್ಯರ ಕುರಿತಾದಂತ ವಿಷಯಗಳನ್ನ ಕಲಿತುಕೊಳ್ಳುವಾಗ ಹೊಸ ಸೇವೆಯ ಮನೋಭಾವಗಳು ನಮ್ಮಲ್ಲಿ ಬರುವಂತಾಗಿದೆ. ಯಾಕಂದ್ರೆ ನಾವು ಕಳೆದ ದಿನಗಳಿಂದ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದಂತ ಶಿಷ್ಯರಾಗಿರ್ಬೋದು, ಅಥವಾ ಸೇವೆಗಾಗಿ ತಮ್ಮನ್ನ ಅರ್ಪಿಸಿ ಮಿಷನರಿಗಳಾಗಿ, ದೇವ ಸುವಾರ್ತಿಕರಾಗಿ ತಮ್ಮ ಜೀವಿತದಲ್ಲಿ ಪಟ್ಟಿರುವಂತಹ ಪಾಡುಗಳನ್ನು ನೆನೆಸುವಂತ ಸಮಯದಲ್ಲಿ ಸೇವೆಯ ಹೊಸ ಉತ್ತೇಜನ ನಮ್ಮ ಜೀವಿತದಲ್ಲಿ ಬರುವಂತದಾಗಿದೆ. ನಿನ್ನೆಯ ದಿನದಲ್ಲೂ ಸಹ ಯೇಸುದಾಸಯ್ಯನವರು, ಗ್ರಾಮ್ಸ್ಟೀನ್ ಅವರ ಕುರಿತಾಗಿ ಒರಿಸ್ಸಾ ಪ್ರಾಂತದಲ್ಲಿ ತಮ್ಮ ಮಕ್ಕಳನ್ನ, ತಮ್ಮ ಜೀವನವನ್ನ ದೇವರಿಗಾಗಿ ಅರ್ಪಿಸಿದಂತ ಒಬ್ಬ ಮನುಷ್ಯನ ಕುರಿತಾಗಿ ನಾವು ನಿನ್ನೆ ಧ್ಯಾನ ಮಾಡಿದ್ವಿ. ಇವತ್ತಿನ ದಿನದಲ್ಲಿ ಭಾರತ ದೇಶಕ್ಕೆ ಬಂದು ಬೆಂಗಳೂರಿನಲ್ಲಿ ಕೆಲ ವರ್ಷಗಳ ಕಾಲ ವಾಸ ಮಾಡಿ ತಮ್ಮ ಜೀವಿತವನ್ನ ವಿಭಿನ್ನವಾದ ರೀತಿಯಲ್ಲಿ ಒಂದು ವ್ಯತ್ಯಾಸವಾದಂತ ಸೇವೆಯನ್ನ ಭಾರತ ದೇಶಕ್ಕೆ ತೆಗೆದುಕೊಂಡು ಬಂದಂತ ಸ್ಟ್ಯಾನ್ಲಿ ಜೋನ್ಸ್ ಅನ್ನುವಂತ ಒಬ್ಬ ದೇವ ಮನುಷ್ಯರ ಕುರಿತಾಗಿ ನಾವು ಇವತ್ತಿನ ದಿನದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಜೋನ್ಸ್ ಅವರು 1884ರಲ್ಲಿ ಅಮೆರಿಕಾದ ಮೇರಿಲ್ಯಾಂಡ್ನ ಬಾಲ್ಟಿಮೋರಿನಲ್ಲಿ ಇವರು ಜನಿಸ್ತಾ ಇದ್ದಾರೆ. ಇವರ ಕುರಿತಾಗಿ ನೀವು ಅಂತರ್ಜಾಲದಲ್ಲಿ ಅಥವಾ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಕೆಲ ವಿಷಯಗಳನ್ನ ಇವ್ರ ಹೆಸರು ಹಾಕಿಬಿಟ್ರೆ ಕೆಲ ವಿಷಯಗಳು ನಮಗೆ ದೊರಕುವುದಾಗಿದೆ. ಇವರ ಹಿನ್ನೆಲೆಯನ್ನ ನಾವು ಗಮನಿಸುವಂತ ಸಮಯದಲ್ಲಿ ಇವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು ಸರಿ, ಕ್ರಿಸ್ತನಿಗಾಗಿ ತನ್ನ ಜೀವಿತವನ್ನ ಒಪ್ಪಿಸಿಕೊಡ್ತಿದ್ದಾರೆ. ಸತ್ಯವೇದ ಭಾಗದಲ್ಲಿ ಯೋಹಾನ ಬರೆದ ಸುವಾರ್ತೆ 17 ಅಧ್ಯಾಯ 18ರಿಂದ 26 ವಚನದಲ್ಲಿ ಯೇಸು ಸ್ವಾಮಿ ಸರ್ವ ಜನರಿಗೂ, ಲೋಕದಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳನ್ನ ದೇವರು ಪ್ರೀತಿಸುವಂತವರಾಗಿದ್ದಾರ ಅನ್ನುವಂಥದ್ದು ಇವರ ಮೂಲ ವೇದ ಘೋಷವಾಗಿ ಇವರು ಇದನ್ನ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಬರೀ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ. ಅನೇಕ ಸಮಯದಲ್ಲಿ ಈ ಸಮಾಜ, ಸಮುದಾಯ ಏನ್ ಹೇಳ್ತದ, ಯೇಸು ಕ್ರಿಸ್ತರು ಕೇವಲ ಕ್ರೈಸ್ತರಿಗೆ ಮಾತ್ರ ಇಲ್ಲ. ಸತ್ಯವೇದದಲ್ಲಿ ದೇವರ ವಚನ ಇರ್ತದ, ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂದ್ರೆ ಈ ಲೋಕದಲ್ಲಿರುವಂತ ಪ್ರತಿ ಒಬ್ಬರನ್ನ ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ.
ಪ್ರತಿಯೊಬ್ಬರು ಸಹ ಆತನನ್ನ ಆರಾಧಿಸಬೇಕು ಎಂಬುದಾಗಿ ಹೇಳಿ ದೇವರು ಬಯಸ್ತದ. ಅವ್ರು ಒಳ್ಳೆಯವರ ಕೆಟ್ಟವರ ಅದು ಇಲ್ಲ. ಯಾಕಂದ್ರೆ ದೇವ್ರ ವಚನ ಹೇಳ್ತದ, ದೇವರು ನೀತಿವಂತನ ಮೇಲೆಯೂ ಅನೀತಿವಂತನ ಮೇಲೂ ಮಳೆ ಸುರಿಸುವಾತನ. ಆ ಒಂದು ಉದ್ದೇಶವನ್ನ ಇಟ್ಟುಕೊಂಡ್ರಂತ ಜೋನ್ಸ್ ಅವರು 1907 ಅವರು ಭಾರತಕ್ಕೆ ಸೇವೆಗಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಬರ್ತದ. ಇದರ ಮುಂದುವರಿಸಿ ಅವರ ಆರಂಭಿಕ ಜೀವನ ಮತ್ತು ದೇವರ ಸೇವೆಗಾಗಿ ದೇವರ ಕರೆಯುವಿಕೆಯನ್ನು ನಾವು ಗಮನಿಸುವಂತ ಸಮಯದಲ್ಲಿ ಇವರು ಆರಂಭದಲ್ಲಿ ಕಾನೂನು ಅಧ್ಯಯನ ಮಾಡಿದರೂ ಮೊದಲು ತಮ್ಮ ಜೀವನವನ್ನ ಸೇವೆಗಾಗಿ ಅರ್ಪಿಸ್ತದ. ಇವರು ಕಾನೂನು ಬಗ್ಗೆ ಅನೇಕ ಅಧ್ಯಯನಗಳನ್ನು ನಡೆಸಿದ್ರು ಸರಿ, ದೇವರಿಗಾಗಿ ತಮ್ಮ ಜೀವಿತವನ್ನ ಅರ್ಪಣೆ ಮಾಡ್ತದ. ಒಬ್ಬ ಮನುಷ್ಯನ ಜೀವನದಲ್ಲಿ ಕ್ರಿಸ್ತನಿಗಾಗಿ ನಮ್ಮ ಜೀವನವನ್ನ ಸೇವೆಗಾಗಿ ಅರ್ಪಣೆ ಮಾಡುವಾಗ ದೇವರು ಮಾರ್ಗವನ್ನ ತೆರಿತದ, ಅಥವಾ ಒಂದು ಮಾರ್ಗವನ್ನ ನಮಗೋಸ್ಕರ ದೇವರು ಬಂದು ಸಿದ್ಧ ಮಾಡ್ತದ. ಯಾವಾಗ ಒಬ್ಬ ದೇವರಿಗಾಗಿ ತನ್ನ ಮೊದಲ ಹೆಜ್ಜೆಯನ್ನು ಇಡ್ತದನೋ ಅವಾಗ ದೇವರು ಬಂದು ಆತನ ಮಾರ್ಗಗಳನ್ನ ತೆರಿತದ. ಅದೇ ರೀತಿಯಾಗಿ ಜೋನ್ಸ್ ಅವರ ಜೀವನದಲ್ಲಿ 1907 ಮೆಥೋಡಿಸ್ಟ್ ಎಪಿಸ್ಕೋಲ್ ಎಂಬ ಚರ್ಚಿನ ಅಡಿಯಲ್ಲಿ ಯುವ ಮಿಷನರಿಯಾಗಿ ಭಾರತ ದೇಶಕ್ಕೆ ಬರ್ತದ. ಇವರ ಸೇವೆ ತುಂಬಾ ವಿಭಿನ್ನವಾದಂತ ಸೇವೆ. ನಾನು ಮೊದಲೇ ಹೇಳಿದ ಹಾಗೆ ಇವರು ಕೇವಲ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಇವರು ಗಮನ ಹರಿಸಲಿಲ್ಲ. ಬದಲಿಗೆ ವಿಭಿನ್ನವಾದಂತ ಸೇವೆಯನ್ನ ಇವರು ಭಾರತ ದೇಶದಲ್ಲಿ ನಡೆಸ್ಕೊಂಡು ಬರ್ತದಾರೆ. ಸೇವೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾದಂತ ಒಂದೊಂದು ರೀತಿಯಾದಂತ ಸೇವೆಗಳನ್ನ ದೇವರು ಕೊಟ್ಟಿರ್ತಾರೆ. ದೇವ ಸೇವೆಯ ದರ್ಶನ ಹೊಂದುವಂತ ಅನೇಕರಿಗೆ ಅದರ ಬಗ್ಗೆ ಅದರ ಅರಿವಿರುತ್ತದೆ. ದೇವರು ವ್ಯತ್ಯಾಸವಾಗಿ ಒಬ್ಬೊಬ್ಬರಿಗೆ ಒಂದು ಸೇವೆಯನ್ನ ಕೊಡುವಂತ. ಅದೇ ರೀತಿಯಾಗಿ ಅವರು ಯುವ ಮಿಷನರಿ ಆಗಿ ಭಾರತ ದೇಶಕ್ಕೆ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಇದರ ಮುಂದಿನ ಭಾಗದಲ್ಲಿ ನೋಡ್ತಾ ಇದೀವಿ, ಭಾರತದ ಮೇಲೆ ಅವರ ಕೇಂದ್ರೀಕರಣವನ್ನ ಗಮನಿಸುವಾಗ ಅವರು ಪ್ರಾಥಮಿಕವಾಗಿ ಅವರು ಭಾರತದಲ್ಲಿ ಸೇವೆ ಸಲ್ಲಿಸಲು ಸಹ ಕೆಳ ಜಾತಿಗಳು, ವೈವಿಧ್ಯಮಯ ಸಮುದಾಯಗಳೊಂದಿಗೆ ಅವರು ತಮ್ಮ ಕೆಲಸಗಳನ್ನ ಸೇವೆಗಳನ್ನ ನಡೆಸ್ತದ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ಎನ್ನುವಂಥದ್ದು ತುಂಬಾ ಘೋರವಾಗಿ ನಡೀತಾ ಇತ್ತು. ಆಗಿನ ದಿನಗಳಲ್ಲಿ ಕೀಳು ಜಾತಿ, ಮೇಲ್ಜಾತಿ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಜನರನ್ನ ಬೇರೆ ಬೇರೆ ಒಂದು ಮಾನಸಿಕವಾಗಿ ಕುಗ್ಗಿಸುವಂತ, ಕೀಳಾಗಿ ನೋಡುವಂತ ಕಾರ್ಯಗಳು ಆಗಿನ ದಿನದಲ್ಲಿ ಕಾಣಲ್ಪಡ್ತಾ ಇತ್ತು. ಆದ್ರೆ ಜೋನ್ಸ್ ಅವರ ಗುರಿ ಏನಾಗಿತ್ತಪ್ಪ ಅಂದ್ರೆ ಎಲ್ಲರನ್ನೂ ಸಹ ಕ್ರಿಸ್ತನ ಮಾರ್ಗದಲ್ಲಿ, ಎಲ್ಲರನ್ನೂ ಸಹ ಒಂದೇ ರಾಜ್ಯದಲ್ಲಿ ಸೇರಿಸ್ಬೇಕಂತ ಹೇಳ್ಬಿಟ್ಟು ಬಹಳ ವಿಭಿನ್ನವಾದಂತ ಒಂದು ಸೇವೆಯನ್ನ ಇವರು ಪ್ರಾರಂಭಿಸ್ತಾ ಇದ್ದಾರೆ. ಇವ್ರ ಕುರಿತಾಗಿ ನಾವು ಕೇವಲ ಕೆಲ ನಿಮಿಷಗಳಲ್ಲಿ ಹೇಳಿ ಮುಗಿಸೋಕ್ ಆಗೋದಿಲ್ಲ. ಯಾಕಂದ್ರೆ ಇವರ ಸೇವೆಯ ಚರಿತ್ರೆಯನ್ನ ಗಮನಿಸುವಂತ ಸಮಯದಲ್ಲಿ, ಇವರ ಜೀವನದಲ್ಲಿ ನಡೆದಿರುವಂತ ಒಂದೇ ಒಂದು ಘಟನೆಯನ್ನ ಗಮನಿಸುವಂತ ವೇಳೆಯಲ್ಲಿ ಇವ್ರೇನ್ ಮಾಡ್ತಾ ಇದಾರ, ಒಂದಿನ ಒಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಜಾತಿಗಳ ಮಧ್ಯದಲ್ಲಿ ಒಂದನ್ನು ನೆಬಿಸಿ ಕೀಳು ಜಾತಿಯವರನ್ನ ಊರಿನ ಆಚೆ ಇಟ್ಟಿರುವಂತ ಸಮಯದಲ್ಲಿ ಅಲ್ಲಿ ಹೋಗಿ ಇವರು ದೇವರ ಸೇವೆಯನ್ನ ಮಾಡ್ತಾ ಇದಾರೆ. ಸೇವೆ ಮಾಡುವಂತ ಸಮಯದಲ್ಲಿ ಇವರು ಬಂದು ಅಲ್ಲಿರುವಂತ ಜನರ ಜೊತೆಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ತಾ ಇದಾರೆ. ಏನ್ ಹಂಚ್ಕೊಳ್ತಾ ಇದಾರ, ಮನುಷ್ಯನ ಜಾತಿಗೆ ಅನುಗುಣವಾಗಿ ಅಥವಾ ಮೇಲೆ ಕೀಳು ಅನ್ನುವಂತ ಜಾತಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಗಮನಿಸುವಾಗ ಒಬ್ಬ ಮೇಲ್ ಜಾತಿಯವರನ್ನ ಕರೆದು ಬಿಟ್ಟು ಅವರಿಗೆ ಕೆಲವು ಸತ್ಯದ ಕಾರ್ಯಗಳನ್ನ ತಿಳಿಯಪಡಿಸ್ತಾ ಇದ್ದಾರೆ. ಒಂದು ವೇಳೆ
ನೀನು ಹುಟ್ಟುವಾಗ್ಲೇ ನೀನ್ ಎಲ್ಲಿ ಯಾವ ಕುಟುಂಬದಲ್ಲಿ ಹುಟ್ಟಬೇಕೆಂಬುದು ದೇವರನ್ನ ಬಿಟ್ಟು ನಿನಗೂ ಅದು ಗೊತ್ತಿಲ್ಲ. ದೇವ್ರಿಗೆ ಮಾತ್ರ ಗೊತ್ತು. ದೇವ್ರು ನಿನ್ನ ಯಾವ ಮನೆಯಲ್ಲಿ ಯಾವ ವಿಷಯದಲ್ಲಿ ನೀನು ಹುಟ್ಟಿಸ್ಬೇಕೆಂಬುದು, ಯಾವ ಮನೆಯಲ್ಲಿ ನೀನು ಇಡ್ಬೇಕೆಂಬುದು ದೇವ್ರಿಗೆ ಮಾತ್ರ ಗೊತ್ತಿದೆ. ನೀನ್ ಹುಟ್ಟಿ ಬಂದ್ಮೇಲೆ ಬೆಳೆದಾದ್ಮೇಲೆ ನೀನ್ ಏನಕ್ಕೆ ಜಾತಿಗಳನ್ನ ವಿಭಿನ್ನವಾಗಿ ನೋಡ್ತೀವಿ ಎಂಬುದಾಗಿ ಹೇಳ್ಬಿಟ್ಟು ಅವರೊಟ್ಟಿಗೆ ಬೌದ್ಧಿಕವಾದಂತ ತಮ್ಮ ಜ್ಞಾನದ ಮೂಲಕ ಅವರಿಗೆ ಕ್ರಿಸ್ತನ ಕುರಿತಾದಂತ, ಕ್ರಿಸ್ತನ ಪ್ರೀತಿಯ ಕುರಿತಾದಂತ ಕೆಲವು ವಿಷಯಗಳನ್ನ ಕಲಿಸ್ತಾರೆ. ಅವ್ರು ಬೋಧಿಸುವಂತ, ಅವ್ರು ಆಡುವಂತ ಮಾತುಗಳು, ಪ್ರತಿಯೊಂದು ಮಾತಿನಲ್ಲೂ ಸಹ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ತ್ಯಾಗ, ಕ್ರಿಸ್ತನು ನಮ್ಮನ್ನ ಯಾವ ರೀತಿಯಾಗಿ ಕರೆದನು ಅನ್ನುವಂತ ವಿಷಯಗಳನ್ನ ಹೇಳ್ಬಿಟ್ಟು ಅಲ್ಲಿರುವಂತ ಜನರನ್ನ ರಕ್ಷಣೆಯಲ್ಲಿ ನಡೆಸ್ತಾರೆ. ಒಬ್ಬ ದೇವ ಮನುಷ್ಯನಿಗೆ, ಮಿಷನರಿ ಸೇವೆ ಮಾಡುವಂತಹ ಸೇವಕನಿಗೆ ಎಲ್ಲಾ ಜನರನ್ನ, ಎಲ್ಲಾ ಜಾತಿಗಳನ್ನ ಒಂದೇ ಬಗೆಯಾಗಿ ಕ್ರಿಸ್ತನಲ್ಲಿ ಕಟ್ಟುವಂತ ಸ್ವಭಾವವನ್ನ ಬೆಳೆಸ್ಬೇಕೆಂಬುದನ್ನ ಇವರು ಕಲಿಸಿಕೊಡ್ತಾರೆ. ಎಲ್ಲರನ್ನ ಒಟ್ಟುಗೂಡಿಸ್ಬೇಕು, ಎಲ್ಲರನ್ನ ಸೇರಿಸ್ಬೇಕು ಎಂಬುದಕ್ಕಾಗಿ ಇವರು ತಮ್ಮ ಜೀವಿತವನ್ನ ಮುಡಿಪಾಗಿರ್ತದೆ. ನಾವು ಮುಂದುವರಿಸಿ ಗಮನಿಸುವಂತ ವೇಳೆಯಲ್ಲಿ ಇವರ ಜೀವನ ಶೈಲಿಯನ್ನ ಗಮನಿಸುವಂತ ಸಮಯದಲ್ಲಿ ಅನೇಕ ಚಳುವಳಿಗಳನ್ನ, ಕೆಲ ಹೋರಾಟಗಳನ್ನ ಇವರು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇವರು ಬಂದು ತುಂಬಾ ಮಾತುಗಳನ್ನ ಕಾನೂನಿನ ಮೂಲಕವಾಗಿ ತುಂಬಾ ಜ್ಞಾನವುಳ್ಳಂತ ಮಾತುಗಳನ್ನ ಆಡುವಂತ ಸ್ವಭಾವಗಳನ್ನ ಈ ಜೋನ್ಸ್ ಅವರು ರೂಪಿಸಿಕೊಂಡಿದ್ರು. ಇವರ ಉದ್ದೇಶ ಒಂದೇ ಆಗಿತ್ತು, ಜನರ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಇವರನ್ನ ಬೆಳೆಸಬೇಕು ಎಂಬುದಾಗಿ. ಒಬ್ಬ ಮನುಷ್ಯ ಶಾರೀರಿಕವಾಗಿ ಬೆಳೆಯೋದಕ್ಕೂ, ಐಶ್ವರ್ಯದಲ್ಲಿ ಬೆಳೆಯುವುದಕ್ಕೂ, ಜ್ಞಾನದಲ್ಲಿ ಬೆಳೆಯುವುದಕ್ಕೂ, ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಬ್ಬ ಮನುಷ್ಯನ ಜ್ಞಾನ ಆತನ ಬೇರೆ ಮಟ್ಟಿಗೆ ಕರ್ಕೊಂಡು ಹೋಗ್ತದೆ. ಆತನ ಆಸ್ತಿ ಐಶ್ವರ್ಯದ ಬೆಳವಣಿಗೆ ಅವನನ್ನ ಬೇರೆ ರೀತಿಯಾಗಿ ಕರ್ಕೊಂಡು ಹೋಗ್ತದೆ. ಅವನ ಹತ್ರ ಅಧಿಕವಾದ ಬಲ ಬೆಳೆದ್ಬಿಟ್ರೆ ಅವನನ್ನ ಅದು ಬೇರೆ ರೀತಿಯಾಗಿ ಕರ್ಕೊಂಡು ಹೋಗ್ತದೆ. ಆದ್ರೆ ಆಧ್ಯಾತ್ಮಿಕವಾಗಿ ಆತ ಬೆಳೆದ್ರೆ, ದೇವರ ಆತ್ಮನ ಕ್ರಿಯೆಗಳು ಆತನಲ್ಲಿ ಕಾಣಲ್ಪಟ್ರೆ, ಒಂದು ಒಳ್ಳೆ ಸಮುದಾಯವನ್ನ, ಒಂದು ಒಳ್ಳೆ ಸಮಾಜವನ್ನ ಲೋಕದಲ್ಲಿ ರೂಪಿಸಬಹುದಾಗಿತ್ತು ಎಂಬುದನ್ನ ಜೋನ್ಸ್ ಅವರು ಕಲಿಸಿಕೊಡ್ತಾರೆ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ, ನೀನು ನನ್ನನ್ನ ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರು ಪ್ರಕಾರ ಅವರು ನಮ್ಮಲ್ಲೂ ಇರ್ಬೇಕಂತೇಳಿ ನಾನು ಕೇಳಿಕೊಳ್ತೀನಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಪ್ರಾರ್ಥಿಸುವುದನ್ನು ಗಮನಿಸುವಂತಾಗಿದೆ. ನಮ್ಮಗಳ ಜೀವನದಲ್ಲಿ, ಲೋಕದಲ್ಲಿ ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ನಾವೆಲ್ಲರೂ ಒಂದಾಗಿರಬೇಕು ಎಂಬುದನ್ನ ಬಯಸ್ತದೆ. ನೀವು ಯೋಹಾನ್ ಬರೆದ ಸುವಾರ್ತೆ 15, 16, 17 ಅಧ್ಯಾಯಗಳ ಸಮಯದಲ್ಲಿ ಯೇಸು ಸ್ವಾಮಿ ಇದೇ ಕಾರ್ಯ ಹೇಳ್ತಾರೆ, ನೀವು ನನ್ನಲ್ಲಿ ಇರಬೇಕು ಎಂಬುದು. ದ್ರಾಕ್ಷಾ ಬಳ್ಳಿ, ಆ ಕೊಂಬೆಗಳು ಆತನ ಅಟ್ಟಿ ಕೊಟ್ಟಾಗ ಮಾತ್ರ, ಅದನ್ನ ಸೇರಿಸಿಕೊಂಡಾಗ ಮಾತ್ರ ಅಧಿಕವಾದಂತಹ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನ ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ. ಅದಕ್ಕೆ ಅವರ ಆಧ್ಯಾತ್ಮಿಕ ಬೆಳವಣಿಗೆಯ ಮೂಲಕವಾಗಿ ಕ್ರಿಸ್ತ ಚಳವಳಿನಿಟ್ಟುಕೊಂಡು ಎಲ್ಲಾ ಸಮಾಜವನ್ನ, ಸಮುದಾಯವನ್ನ ಒಟ್ಟುಗೂಡಿಸುವಂತ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ತಮ್ಮ ಕಾರ್ಯವನ್ನ ರೂಪಿಸಿಕೊಳ್ತಾರೆ. ನಾವು ಮುಂದುವರಿಸಿ ನೋಡ್ತೀವಿ, ಅವರು ಅಂತರ್ಧರ್ಮ ಸಂವಾದಗಳನ್ನ, ಅನೇಕ ವಿಷಯಗಳನ್ನ ನೇರವಾಗಿ ಚರ್ಚಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ನೀವು ಹಿಸ್ಟ್ರಿನ ಓದೋದಾದ್ರೆ, ಇವರು ಗಾಂಧೀಜಿಯವರೊಟ್ಟಿಗೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿಕೊಂಡಿದ್ರು ಎಂಬುದಾಗಿ ಹೇಳಿ ಇತಿಹಾಸ ಹೇಳ್ತಾ ಇದ್ದಾರೆ. ಅವ್ರು ಬಂದು ಅನೇಕ ವಿಷಯಗಳನ್ನ ಚರ್ಚಿಸ್ತಾ ಇದ್ದಾರೆ. ಒಬ್ಬ ವಾಕ್ ಚಾತುರ್ಯ ಉಳ್ಳಂತ ಮನುಷ್ಯ ಎಂಬುದಾಗಿ ಹೇಳ್ಬೋದು. ಜೋನ್ಸ್ ಅವ್ರು ನೋಡುವಂತ ಸಮಯದಲ್ಲಿ ಅನೇಕ ಸಾಹಿತಿಗಳು, ಅನೇಕ ತತ್ವದಾನಿಗಳು, ಅನೇಕ ಜಾತಿಯನ್ನ ಮೀರಿದಂತ ಜನರೊಟ್ಟಿಗೆ ಇವರು ಬೆರಿತಾ ಇದ್ರು. ಯಾಕಂದ್ರೆ ಇವರು ಕುರಿತಾಗಿರುವಂತ ಸಮಯದಲ್ಲಿ ಇವರು ಹಿಂದೂ ಮತ್ತು ಮುಸ್ಲಿಂ ಜನರ ಮಧ್ಯದಲ್ಲಿ ಸೇವೆಗಳನ್ನ ಬಹಳ ಧೈರ್ಯವಾಗಿ ಮಾಡಿದ್ರು ಅಂತ ಹೇಳಿ ಇವ್ರ ಬಗ್ಗೆ ಬರೆಯಲ್ಪಡ್ತಾ ಇದ್ರು. ಕೇವಲ ಒಂದೇ ಸಮುದಾಯಕ್ಕೆ ಮಾತ್ರ ಅಲ್ಲ. ಅದು ಮಾತ್ರವಲ್ಲ,
ಜೋನ್ಸ್ ಅವರು ಗಾಂಧೀಜಿ ಅವರು ಸೇರಿದಂತೆ ಬೇರೆ ಬೇರೆ ಜನರೊಟ್ಟಿಗೆ ಸಂವಾದದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಅವ್ರು ತೊಡಗಿಕೊಳ್ತಾರೆ. ಅಂದ್ರೆ ತಮ್ಮ ಒಂದು ನಿಷ್ಠೆಯನ್ನ, ಕ್ರಿಸ್ತನ ಕುರಿತಾದಂತಹ ಪ್ರೀತಿಯನ್ನ, ಕ್ರಿಸ್ತನು ತಮ್ಮ ಜೀವಿತದಲ್ಲಿ ಮಾಡಿದಂತಹ ಕಾರ್ಯಗಳನ್ನ ಅವಲಂಬಿಸಿಕೊಂಡು ಅದನ್ನ ಇನ್ನೊಬ್ಬರೊಟ್ಟಿಗೆ ಹಂಚಿಕೊಂಡು ಅದನ್ನ ಇನ್ನೊಬ್ಬರೊಟ್ಟಿಗೆ ಮಾತನಾಡಿ ಅದನ್ನ ತಿಳಿಪಡಿಸ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಜೀವನದಲ್ಲಿ, ಒಬ್ಬ ಮಿಷನರಿಯ ಜೀವನದಲ್ಲಿ ಅವನ ಮಾತುಗಳು ಅವನು ಯಾರು ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ಕ್ರಿಸ್ತನ ಪ್ರೀತಿ ತುಂಬಿದಂತ ಮಾತುಗಳು ಇರ್ತಾ ಇದೆಯೋ, ಎಲ್ಲಿ ಕ್ರಿಸ್ತನ ಜ್ಞಾನ ತುಂಬಿರುವಂತಹ ಮಾತುಗಳು ಇರ್ತಾ ಇದೆಯೋ, ಅದು ದೇವರ ರಾಜ್ಯವನ್ನ ಕಟ್ತಾ ಇದೆ. ಎಲ್ಲವೂ ನಮ್ಮ ಮಾತಿನಲ್ಲೇ ತೊಡಗಿದಿರಿ, ಎಲ್ಲವೂ ನಮ್ಮ ಮಾತಿನಲ್ಲೇ ಇದೆ. ಅಂದ್ರೆ ಅನೇಕ ಸಮಯದಲ್ಲಿ ಏನಾಗ್ತದ, ನಮ್ಮ ಮಾತುಗಳು ಕೇವಲ ವ್ಯರ್ಥವಾದಂತಹ ಹರಟೆ ಮಾತುಗಳು, ಇನ್ನೊಬ್ಬರನ್ನ ಹೀಯಾಳಿಸುವಂತ ಮಾತುಗಳು, ಇನ್ನೊಬ್ಬರನ್ನ ಚುಚ್ಚಿ ಆಡುವಂತ ಮಾತುಗಳಿಗೆ ಸೀಮಿತವಾಗಿರ್ತದೆ. ದೇವರ ವಿಷಯಗಳನ್ನ, ದೇವರ ಕಾರ್ಯಗಳನ್ನ ಇನ್ನೊಬ್ಬರಿಗೆ ವಿವರಿಸೋದಕ್ಕೆ ನಮ್ಮ ಮಾತುಗಳನ್ನ ಅಧಿಕವಾಗಿ ನಾವು ಉಪಯೋಗ ಪಡಿಸ್ಕೊಳ್ಳೋದಿಲ್ಲ. ಆದ್ರೆ ಜೋನ್ಸ್ ಅವರು ಎಲ್ಲಾ ಸಮಾಜದೊಟ್ಟಿಗೆ, ಎಲ್ಲ ಸಮುದಾಯದೊಟ್ಟಿಗೆ ಒಟ್ಟುಗೂಡಿಸಿ ಆ ತಾರತಮ್ಯದ ಕಾರ್ಯಗಳನ್ನ ಹೋಗಲಾಡಿಸ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಕಳಕಳಿ, ಸಮಾಜವನ್ನ ಒಟ್ಟುಗೂಡಿಸುವಂತ ಇವರ ಮನೋಭಾವ, ಇವರ ಸುವಾರ್ಥ ಬೋಧನೆಯನ್ನ ತುಂಬಾ ವಿಸ್ತಾರ ಮಾಡ್ತಾ ಇದೆ. ಇವರು ಭಾರತ ದೇಶದಲ್ಲಿ ಅನೇಕ ಕಡೆಗಳಿಗೆ ಹೋಗ್ಬಿಟ್ಟು ಎಲ್ಲಾ ಸಮುದಾಯದವರನ್ನ ಅವರೊಟ್ಟಿಗೆ ಬೆರೆತು ಅವರಿಗೆ ಜ್ಞಾನದ ಅರಿವನ್ನ ಮೂಡಿಸಿ, ಅವರಿಗೆ ಸತ್ಯದ ವಿಷಯಗಳನ್ನ ತಿಳಿಸಿ, ಅವರನ್ನ ಒಟ್ಟುಗೂಡಿಸುವಂತ ಸಮಯದಲ್ಲಿ ಇವರ ಬೋಧನೆ ಅಧಿಕವಾಗಿ ವಿಸ್ತರಿಸ್ತಾ ಇದ್ದಾರೆ. ಅನೇಕ ಜನರಿಗೆ ಹೋಗಿ ತಲುಪ್ತಾ ಇದ್ದಾರೆ. ಯೇಸು ಸ್ವಾಮಿ ಎಲ್ಲರನ್ನ ಒಟ್ಟುಗೂಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ್ರು ಅಂತೇಳಿ ದೇವರು ಯೋಚನೆ ಮಾಡಿದ್ದಾರೆ. ಯಾಕಂದ್ರೆ ದೇವ್ರ ಯೋಚನೆ ಹೇಳ್ತದ, ಒಬ್ಬನಾದ್ರೂ ಕೆಟ್ಟು ಹೋಗುವಂತದ್ದು ದೇವರ ಉದ್ದೇಶ ಅಲ್ಲ ಅಂತ ಹೇಳಿ. ದೇವರಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಕ್ರಿಸ್ತನ ಪ್ರೀತಿಯಲ್ಲಿ ಬರ್ಬೇಕಾಗಿದೆ, ಎಲ್ಲರೂ ದೇವರಲ್ಲಿ ಒಟ್ಟಾಗಿ ಜೀವಿಸಬೇಕೆಂಬುದಾಗಿ ಹೇಳಿ ಯೇಸು ಸ್ವಾಮಿ ಬಂದ್ರು ಅನ್ನುವಂತ ಕಾರ್ಯವನ್ನ ಗಮನದಲ್ಲಿಟ್ಟುಕೊಂಡು ಇವರೆಲ್ಲಾ ಜಾತಿ ಸಮುದಾಯಗಳನ್ನ, ಎಲ್ಲಾ ವ್ಯಕ್ತಿಗಳನ್ನ, ಎಲ್ಲಾ ಸಮಾಜವನ್ನ, ಆ ಸಮಾಜದ ಸಮಸ್ಯೆಗಳನ್ನ ಪರಿಹರಿಸಿ ನ್ಯಾಯಬದ್ಧಂತ ಕಾರ್ಯಗಳಲ್ಲಿ ಇವರ ಸೇವೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೊನೆಯದಾಗಿ ಇವರ ಕಾರ್ಯವನ್ನ ನೋಡುವಂತ ಸಮಯದಲ್ಲಿ ಜೋನ್ಸ್ ಅವರು ಒಬ್ಬ ಒಳ್ಳೆ ಬರಹಗಾರ ಆಗಿದ್ರು. ಯಾಕಂದ್ರೆ ಹೆಚ್ಚು ಕಡಿಮೆ ಒಂದು 28 ಪುಸ್ತಕಗಳನ್ನ ಇವರು ಬರೆದಿದ್ದಾರೆ. ಅಂದ್ರೆ ಬಹಳ ಗಮನಾರ್ಹವಾದಂತ, ಬಹಳ ಗಾಂಭೀರ್ಯತೆ ತುಂಬಿದಂತ ಕೆಲ ವಿಷಯಗಳನ್ನ ಇಟ್ಟುಕೊಂಡು 28 ಪುಸ್ತಕಗಳನ್ನ ಇವರು ಬರಿತಾ ಇದ್ದಾರೆ. ಈ ಬರಹಗಳು ಏನನ್ನ ತೋರಿಸ್ತಾ ಇದೆ ಅಂದ್ರೆ, ಕೇವಲ ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟಂತ, ಕ್ರೈಸ್ತರಿಗೆ ಸಂಬಂಧಪಟ್ಟಂತ ವಿಷಯಗಳು ಮಾತ್ರ ಅಲ್ಲ, ಸಮಾಜ ಸಮುದಾಯ ಯಾವ ರೀತಿಯಾಗಿದ್ರ ದೇವರ ಪ್ರೀತಿ, ಸಂತೋಷ, ಸಮಾಧಾನ ನಮ್ಮೊಳಗೆ ಬರ್ತಾ ಅದ ಅನ್ನುವಂತ ಪುಸ್ತಕಗಳನ್ನ ಇವರು ಪ್ರಕಟಪಡಿಸ್ತಾ ಇದ್ದಾರೆ. ಇವರ ವಿಷಯಗಳನ್ನ ಏನಾಗಿತ್ತು ಅಂದ್ರೆ, ಸಾಮಾಜಿಕ ನ್ಯಾಯ ಅದರಲ್ಲಿ ನಿಜವಾದ ಧರ್ಮ ಯಾವುದು ಎಂಬುದನ್ನ ಬೋಧಿಸ್ತಾ ಇತ್ತು. ಅದು ಮಾತ್ರವಲ್ಲ, ಎಲ್ಲರನ್ನ ಒಟ್ಟುಗೂಡಿಸಿ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವವನ್ನ ತೋರಿಸುವಂತ ಒಬ್ಬ ಒಳ್ಳೆ ಬರಹಗಾರ ಇವರಾಗಿದ್ರು. ಏನಾಗ್ತದ, ಇವರ ಕೆಲ ಪುಸ್ತಕಗಳು ಕಠಿಣ ಹೃದಯ ಉಳ್ಳಂತ ವ್ಯಕ್ತಿಗಳನ್ನು ಸಹ ಬದಲಿಸ್ತಾ ಇದ್ದಾರೆ. ಅನೇಕ ಜನ ಪಂಡಿತರು, ಅನೇಕ ಜನ ಚಿಂತಕರು, ಅನೇಕ ಜನ ಸಾಹಿತಿಗಳು, ಅನೇಕ ಜನ ಸಂವಾದಗಳನ್ನು ನಡೆಸುವಂತ ಜನ ಇವರ ಪುಸ್ತಕಗಳನ್ನ ಓದಿ ನಿಜವಾದ ದೇವರು ಕ್ರಿಸ್ತನು ಎಂಬುದಾಗಿ ಹೇಳಿ ತಿಳಿದುಕೊಂಡು ದೇವರಲ್ಲಿ, ದೇವರ ಕಾರ್ಯದಲ್ಲಿ ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾರೆ. ಇದೇ ಜೋನ್ಸ್ ಅವರು ಮಾಡಿದಂತ ಇಂಥ ಕಾರ್ಯಗಳು ಭಾರತ ದೇಶದಲ್ಲಿ ಒಂದು ಜಾಗತಿಕ ವ್ಯಾಪ್ತಿಯನ್ನ, ಒಂದು ಜಾಗತಿಕ ಸಂಚಲನವನ್ನ ಭಾರತ ದೇಶದಲ್ಲಿ ಮೂಡ್ತಾ ಇದ್ದಾರೆ. ಅವರು ಭಾರತದಲ್ಲಿ ಸೇವೆ ಮಾಡಿದ್ರು ಸಹ, ಕೆಲ ವರ್ಷಗಳ ಕಾಲ ಅವರು ಬೆಂಗಳೂರಲ್ಲೂ ಸಹ ಇದ್ದುಕೊಂಡು ಅವರು ಸೇವೆಯನ್ನ ಮಾಡಿದ್ರು ಸರಿ, ಏಷ್ಯಾ ಖಂಡ ಮತ್ತು ಪ್ರಪಂಚದಂತ ಅನೇಕ ಕಡೆಗಳಲ್ಲಿ ಅವರು ಪ್ರಯಾಣ ಮಾಡಿ
ಅನೇಕರಿಗೆ ಉಪನ್ಯಾಸಗಳನ್ನ, ಅನೇಕ ಸಮ್ಮೇಳನಗಳ ಮೂಲಕವಾಗಿ ತಮ್ಮ ಕ್ರಿಸ್ತನ ಸಂದೇಶವನ್ನ ಹಂಚಿಕೊಡ್ತಾ ಇದ್ದಾರೆ. ಈ ಮುಂಜಾನೆ ಜಾವದಲ್ಲಿ ಒಂದು ಕಾರ್ಯವನ್ನ ನಾವು ಗಮನಿಸಿಕೊಳ್ಬೇಕಾಗಿದೆ. ಕ್ರಿಸ್ತನಿಗಾಗಿ ಕರೆಯಲ್ಪಟ್ಟಂತ ವ್ಯಕ್ತಿಗಳು ಕ್ರಿಸ್ತನ ಸೇವೆಯನ್ನ ಆರಿಸಿಕೊಂಡು ಸೇವೆಗಾಗಿ ಬಂದಿರುವಂತ ವ್ಯಕ್ತಿಗಳು ನಮ್ಮಲ್ಲಿ ಇರುವಂತಹ ಕಾರ್ಯಗಳನ್ನಿಟ್ಟುಕೊಂಡು ಸಮಾಜದಲ್ಲಿ, ಸಮುದಾಯದಲ್ಲಿ ಒಂದು ಒಳ್ಳೆ ಕಾರ್ಯವನ್ನ, ಒಂದು ಒಳ್ಳೆ ಸಂದೇಶವನ್ನ ಜನರಿಗೆ ನಾವು ತಲುಪಿಸಬೇಕಾಗಿದೆ. ಯಾಕಂದ್ರೆ ಈ ಸಮಯದಲ್ಲಿ ನಾವು ಇಲ್ಲಿರುವಂತ ಎಲ್ಲರೂ ಸಹ ಅನೇಕರು ದೇವರ ಸೇವೆಯನ್ನ, ದೇವರ ಸುವಾರ್ತೆಗಳನ್ನ ಸಾರುವಂತವರಾಗಿದೆ. ನಮಗೆ ಕೊಡಲ್ಪಟ್ಟಂತ ಸಮಯ ಅವಕಾಶಗಳನ್ನ ಉಪಯೋಗಿಸಿಕೊಂಡು, ನಮಗಿರುವಂತ ಕಾಲಾವಧಿಗಳನ್ನು ಗಮನಿಸಿಕೊಂಡು, ಒಬ್ಬ ವ್ಯಕ್ತಿ ಒಟ್ಟಿಗೆ ನಾವು ಆಡುವಂತ ಮಾತುಗಳು ಕ್ರಿಸ್ತನ ಪ್ರೀತಿಯನ್ನ, ದೇವರ ರಾಜ್ಯವನ್ನ ಬೋಧಿಸುವಂತ ಕಾರ್ಯಗಳಾಗಿರ್ಬೇಕಾಗಿದೆ. ಅವರ ಜಾತಿ, ಅವರ ಬೇರೆ ಬೇರೆ ಕಾರ್ಯಗಳು, ಅದನ್ನ ನಾವು ಗಮನ ಇಡೋದಕ್ಕಿಂತ ನಮ್ಮ ಉದ್ದೇಶ ಒಂದಾಗಿರ್ಬೇಕಾಗಿದೆ. ಕ್ರಿಸ್ತನ ಪ್ರೀತಿಯನ್ನು ಅವ್ರಿಗೆ ತಿಳಿಸಬೇಕಾಗಿದೆ, ದೇವರ ರಾಜ್ಯವನ್ನ ಸ್ಥಾಪಿಸಬೇಕಾಗಿದೆ, ಅಷ್ಟೇ. ಅದೇ ಕಾರ್ಯವನ್ನ, ಅದೇ ವಿಷಯವನ್ನ ಜೋನ್ಸ್ ಅವರು ತಮ್ಮ ಜೀವಿತದಲ್ಲಿ ಬಹಳ ಗಮನಾರ್ಹವಾಗಿ ಅವ್ರ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಇವ್ರ ಇತಿಹಾಸ ಬಂದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವ್ರು ಒಂದೊಂದು ಕಡೆ ಇವ್ರು ಆಡುವಂತ ಮಾತುಗಳನ್ನ ಕೇಳಿದ ತಕ್ಷಣ ಜನ ಬಂದು ಮಾನಸಾಂತವಂತದಾರ. ಅವರ ಹೃದಯದಲ್ಲೇ ಒಂದು ಬದಲಾವಣೆ ಕಾಣ್ತ. ಅಷ್ಟೊಂದು ಅರ್ಥವುಳ್ಳಂತ ಮಾತುಗಳನ್ನ, ದೇವರ ವಚನವನ್ನು ಇಡ್ತಾ ಇದ್ರು. ಸಮಾಜಕ್ಕೆ, ಸಮುದಾಯಕ್ಕೆ ಏನ್ ಅವಶ್ಯ ಇದೆಯೋ ಅದನ್ನ ಬೋಧಿಸ್ತಾ ಇದ್ರು. ಅನೇಕ ಸಮಯದಲ್ಲಿ ಸೇವೆ ಅಂದ ತಕ್ಷಣ ಕೇವಲ ನಾನು ಬೈಬಲ್ ಅಲ್ಲಿ ಇರೋದನ್ನ ಮಾತ್ರ ಆ ಕಾರ್ಯವನ್ನು ಇಟ್ಕೊಂಡೆ ನಾನು ಎಲ್ಲಾ ಕಾರ್ಯಗಳನ್ನು ಸಾಧಿಸ್ತೀನಿ. ನಿಜ, ಒಬ್ಬ ಕ್ರೈಸ್ತನಿಗೆ ಸತ್ಯವೇದವನ್ನೇ ಆಧಾರ ಇಟ್ಕೊಂಡು ಎಲ್ಲಾ ಕಾರ್ಯಗಳನ್ನ ಸಾಧಿಸಬೇಕಾಗಿದೆ. ಅದರ ಜೊತೆಗೆ ಕ್ರಿಸ್ತನು ಲೋಕದಲ್ಲಿ ತೋರಿದಂತ ಪ್ರೀತಿಯನ್ನ, ಕ್ರಿಸ್ತನು ಜನರ ಮೇಲೆ ಇಟ್ಟಿರುವಂತಹ ಉದ್ದೇಶವನ್ನ ತಿಳಿಸಬೇಕಾಗಿದೆ. ನಾನು ಕ್ರಿಸ್ತನನ್ನು ಪ್ರೀತಿಸ್ತೀನಿ, ಯೇಸು ಕ್ರಿಸ್ತನ ಕಾರ್ಯಗಳನ್ನು ಪ್ರೀತಿಸ್ತೀನಿ, ಯೇಸು ಸ್ವಾಮಿ ಹೇಳಿದಾಗೆ ಇನ್ನೊಬ್ಬರನ್ನ, ಇತರರನ್ನು ಸಹ ನಾನು ಪ್ರೀತಿಸ್ತೀನಿ ಅನ್ನುವಂತ ಸ್ವಭಾವನ ಇರಬೇಕಾಗಿದೆ. ದೇವರ ಪ್ರೀತಿಯಲ್ಲೂ ನಾನು ನೆಲೆಯಾಗಿರ್ತೀನಿ, ಜೊತೆಗೆ ಇತರರನ್ನು ನಾನು ಪ್ರೀತಿಸ್ತಾ ಇದ್ದೀನಿ. ನಾನು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೀನಿ, ಕ್ರಿಸ್ತನ ಕಾರ್ಯಗಳನ್ನ ಕೈಕೊಳ್ತಾ ಇದ್ದೀನಿ, ಜೊತೆಗೆ ಒಬ್ಬನನ್ನ ಕ್ರಿಸ್ತನ ಮಾರ್ಗದಲ್ಲಿ ನಾನು ನಡೆಸ್ತೀನಿ. ಯೇಸು ಸ್ವಾಮಿ ಜೀವಿತ ಕಾಲದಲ್ಲೂ ಸಹ ಇದೇ ಕಾರ್ಯ ನಡೀತಾ ಇತ್ತು. ಯೇಸು ಸ್ವಾಮಿ ಆಡುವಂತ ಪ್ರತಿಯೊಂದು ಮಾತಿನಲ್ಲೂ ಸಹ ಅದ್ಭುತಗಳನ್ನು ಮಾಡುವಂತ ಶಕ್ತಿ ಇತ್ತು. ಇವತ್ತು ದೇವರ ಸೇವೆ ಮಾಡುವಂತ ಪ್ರತಿಯೊಬ್ಬರಿಗೂ ಸಹ ಅವ್ರು ಆಡುವಂತ ಮಾತಿನಲ್ಲಿ ದೇವರ ಒಂದು ಶಕ್ತಿಯನ್ನ ಬಿಂಬಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ದೇವರ ಆ ವರವನ್ನ, ಧ್ಯಾನವನ್ನ ದೇವ್ರು ಖಂಡಿತ ಕೊಡ್ತಾ ಇದ್ದಾರೆ. ನಮ್ಗಳ ಜೀವಿತ, ನಮ್ಗಳ ಉದ್ದೇಶ ಒಂದೇ ಆಗಿರ್ಬೇಕಾಗಿದೆ. ಕ್ರಿಸ್ತನಿಗಾಗಿ ನಾನು ಏನಾದ್ರು ಒಂದು ಮಾಡ್ತೀನಿ, ಕ್ರಿಸ್ತನಿಗಾಗಿ ನಾನು ಏನಾದ್ರು ಒಂದು ಸಾಧಿಸ್ತೀನಿ, ಕ್ರಿಸ್ತನಲ್ಲಿದ್ದುಕೊಂಡು ಆತನ ರಾಜ್ಯವನ್ನ ನಾನು ಸ್ಥಾಪಿಸ್ತಾ ಇದ್ದೀನಿ. ಸ್ಟಾನ್ಲಿ ಜೋನ್ಸ್ ಅವರು ನಮ್ಮ ಜೀವಿತವನ್ನ ದೇವರಿಗೆ ಅರ್ಪಿಸಿ, ಅವರು ಅನೇಕ ತಮ್ಮಲ್ಲಿರುವಂತ ಜ್ಞಾನವನ್ನ ಉಪಯೋಗಿಸಿಕೊಂಡು ಎಲ್ಲಾ ಸಮುದಾಯವನ್ನ, ಎಲ್ಲಾ ಸಮಾಜವನ್ನ ಒಟ್ಟುಗೂಡಿಸಿ ಅವರಿಗೆ ಕ್ರಿಸ್ತನ ಪ್ರೀತಿ, ದೇವರ ಸೇವೆಯನ್ನ ಅವ್ರು ಮಾಡುವಂತ ಕಾರ್ಯಗಳನ್ನ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮಗಳ ಜೀವಿತದಲ್ಲಿ ಕರೆಯಲ್ಪಟ್ಟಂತ ನಾವುಗಳು, ನಾವು ಕ್ರಿಸ್ತನಿಗಾಗಿ, ಕ್ರಿಸ್ತನ ಹೆಸರಿನಲ್ಲಿ ದೇವರ ಕಾರ್ಯಗಳನ್ನ, ದೇವರ ಸೇವೆಗಳನ್ನ ನಾವು ನಡೆಸೋರಾಗಿರೋಣ. ದೇವರ ಅನೇಕ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ಮಾಡುವಂತವರಾಗಿದ್ದಾರೆ. ದೇವರು ತಾನೇ ಈ ಸಾಕ್ಷಿಯ ಮೂಲಕ ನಮ್ಮನ್ನ ಆಶೀರ್ವಾದ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರು. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ದೇವರೇ, ನಿಮಗಾಗಿ ನಮ್ಮ ಜೀವಿತವನ್ನ ಅರ್ಪಿಸಿ ಭಾರತ ದೇಶಕ್ಕೆ ಬಂದು ದೇವ್ರ ಎಲ್ಲಾ ಸಮಾಜವನ್ನ, ಎಲ್ಲ ಸಮುದಾಯವನ್ನ ಒಟ್ಟುಗೂಡಿಸುವಂತ ಒಂದು ಉತ್ತಮ ಸೇವೆ ಮಾಡಿದಂತ ಸ್ಟಾನ್ಲಿ ಜೋನ್ಸ್ ಸಯ್ಯ ಅವರ ಬಗ್ಗೆ ನಾವು ಧ್ಯಾನಿಸುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ನಮ್ಗಳ ಜೀವನದಲ್ಲಿ ನೀನು ಎಲ್ಲಾ ಜನರನ್ನ, ಎಲ್ಲ ಜಾತಿಗಳನ್ನ ದೇವರೇ ನೀನು ಪ್ರೀತಿಸುವಂತ ದೇವರಾಗಿದೆ. ದೇವರೇ, ನೀನು ಎಲ್ಲರಿಗೂ ರಕ್ಷಣೆ ನೀಡೋದಕ್ಕೆ ಶಕ್ತನಾಗಿದೆಯಾ ಸ್ವಾಮಿ.
ನಾವೆಲ್ಲರೂ ದೇವರೇ ನಿಮ್ಮ ರಾಜ್ಯವನ್ನ ಸ್ಥಾಪಿಸುವಂತೆ, ದೇವರೇ ನಿಮ್ಮ ಉದ್ದೇಶವನ್ನ ಸಾರುವಂತೆ, ನಿಮಗಾಗಿ ಸಾಕ್ಷಿಗಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಈ ಆನ್ಲೈನ್ ಮೂಲಕ ದೇವರ ವಾಕ್ಯಗಳನ್ನ ಕೇಳಿದಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.